90 ಮೀಟರ್ ಮತ್ತು 50 ಮೀಟರ್ಗಳು ಇರುವ ಆಯತಾಕಾರದ ನಿವೇಶನಕ್ಕೆ ತಂತಿ ಬೇಲಿ ಹಾಕಬೇಕಾಗಿದೆ. ತಂತಿ ಬೇಲಿಯ ಕಂಬಗಳಲ್ಲಿ 5 ಮೀಟರ್ ದೂರದಲ್ಲಿರುವಂತೆ ನೆಟ್ಟರೆ ಎಷ್ಟು ಕಂಬಗಳನ್ನು ಬೇಕಾಗುತ್ತದೆ? ನಿವೇಶನ ಹೆಂಗದಪ್ಪ? ಆಯತಾಕಾರದ ನಿವೇಶನ ಹೆಂಗದ? ಆಯತಾಕಾರ ಹಿಂಗ ನಿವೇಶನ ಅದ. ನಿವೇಶನ ಅಂದ್ರೆ ಪ್ಲಾಟ್ ಅದ. ಈ ಪ್ಲಾಟಕ್ಕೆ ಒಂದು ತಂತಿ ಬೇಲಿ ಹಾಕ್ಬೇಕಾದ್ರೆ ಇದು ಸುತ್ತಮುತ್ತ ನಮ್ಮನ್ನ ಮನೆ ಕಟ್ಟೋ ದೂರ ಅದಪ್ಪ. ನಾ ಲೇಟೇ ಯಾವ ಅಂತ ತಿಳ್ಕೊರಿ. ಕಾಂಪೌಂಡ್ ಕಟ್ಟಬೇಕಾದ್ರೂ ರೊಕ್ಕ ಭಾಳ ಹೋಗ್ತದ. ಸುಮ್ಮನೆ ತಂತಿ ಬೇಲಿ ಹಾಕಿದ್ರೆ ಆಯ್ತು. ತಂತಿ ಬೇಲಿ ಹಾಕ್ಬೇಕಾಗಿತ್ತು ಅಂದ್ರೆ ಏನ್ ನೋಡ್ಬೇಕು? ಕಂಬ ಬೇಕಲ್ಲ, ನೋಡ್ಬೇಕು ಒಂದು ಕಂಬ. ಅಂದ್ರೆ ಇಲ್ಲೊಂದು ಕಂಬ, 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 ಹಿಂಗೆ ಕಂಬ ಹಾಕೋದು ಹೋಗ್ತೀವಿ. ಎಷ್ಟು ಬೇಕಾಯ್ತಾವ ಕಂಬಗಳು ಕೇಳ್ತಾರ. ಅಂದ್ರೆ ಇದು ಸುತ್ತಳತೆ ಎಷ್ಟು ಬದಲು ಕಂಡಿಡ್ಬೇಕು ನಾವು. ಅಂದ್ರೆ ಮುಂದಿನ ಕಂಬದ ಲೆಕ್ಕಾಚಾರ ಬರ್ತದೆ. ಅಂದ್ರೆ ಆಯತದ ಸುತ್ತಳತೆ ಈಕ್ವಲ್ ಟು 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ. 2 ದುಂಡು ಕೌಂಸ್ ಉದ್ದ ಅಂದ್ರೆ ಎಷ್ಟದಪ್ಪ? 90 ಮೀಟರ್. 90 ಪ್ಲಸ್ ಅಗಲ ಎಷ್ಟದ? 50 ಮೀಟರ್. 2 50 ಮೀಟರ್ದಾಗ ಯಾರು 1 ಮೀಟರ್ 1 ಸೆಂಟಿಮೀಟರ್ ಇತ್ತು ಅಂದ್ರೆ 2 ಒಂದೇ ಮಾನಕ್ಕೆ ತರ್ತಿದ್ದೀವಿ. ಅದು ಎಲ್ಲಿ 2 ಒಂದೇ ತರದ ಮಾನಗಳದಾವ, ಆ ತೊಂದರೆ ಅಂತೂ ಇರಲಿಲ್ಲ. ಈಕ್ವಲ್ ಟು 2 ಇಂಟು 90 50 ಎಷ್ಟು? 145. ಇನ್ನು 14 14 28 0 ಮೀಟರ್ ಆಯ್ತು. ಎಷ್ಟು ಸುತ್ತಳತೆ? 280 ಮೀಟರ್ ಆಯ್ತು. ಏನಂತಾರ ಅವರು? ತಂತಿ ಬೇಲಿಯ ಕಂಬಗಳಲ್ಲಿ 5 ಮೀಟರ್ ದೂರದಲ್ಲಿರುವಂತೆ ಅಂತ. 5 ಮೀಟರ್ಕ ದೂರದಲ್ಲಿರುವಂತೆ ಅಂದ್ರೆ 5 ಮೀಟರ್ಕ ಒಂದು ಕಂಬ ಆಯ್ತು, ಹೌದಲ್ಲ? ಅಂದ್ರ 280 ಮೀಟರ್ಗೆ 280 ಮೀಟರ್ಕ ಎಷ್ಟು? 280 ಮೀಟರ್ಗೆ ಎಷ್ಟು? ಎಕ್ಸ್ ಆಗ್ತದೆ. ಸ್ವಲ್ಪ ತೊಂದರೆ ಆಯ್ತು, ಇಲ್ಲೇ ತೊಂದರೆ ಆಗಿದೆ ನಿಮ್ಗೆ ಬಹುತೇಕ, ಹೌದಲ್ಲ? ನೀವೇನ್ ಮಾಡ್ಬೇಕು? ಇಲ್ಲಿ 5 ಮೀಟರ್ಗೆ ಒಂದು ಕಂಬ, 5 ಮೀಟರ್ ಅಂತರಕ್ಕೆ ಒಂದು ಕಂಬ ಅದ. ಹಿಂಗಾಕ 5 ಮೀಟರ್ ಅಂತರಕ್ಕೆ ಒಂದು ಕಂಬ ಅದ. ಅಂದ್ರ 280 ಮೀಟರ್ಗೆ ಎಷ್ಟು ಕಂಬಗಳು? ಪ್ರವೇಶಕ್ಕಾಯ್ತು. ಎಕ್ಸ್ ಈಕ್ವಲ್ ಟು 280 ಇಂಟು 1/5. 5 ಅಂದ್ರೆ 5 5 25, 5 6 30 ಅಂದ್ರೆ ಎಷ್ಟಾಯ್ತು? 56 ಕಂಬಗಳು ಬೇಕಾಯ್ತು. ದ ರೈಟ್ ಆನ್ಸರ್ ಎಷ್ಟು? ಬಿ. ರೈಟ್ ಆನ್ಸರ್ ಬಿ.